ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 7:15 ನಿಮಿಷ ಆಗೈತೆ ನೋಡಿ. ಎದ್ದು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೆ. ಹೇಳೋದು ಲೇಟ್ ಆಗುತ್ತೆ ಮನುಷ್ಯ ಥರ, ಮಲ್ಕೊಳೋದು ಲೇಟ, ಹೇಳೋದು ಲೇಟ. ಎಲ್ಲ ಎಡಿಟಿಂಗು ಎಲ್ಲ ಅಡ್ಡ ವಿಡಿಯೋ ಹಾಕ್ತೀನಿ ರೀ. ದಿನ 2 ವಿಡಿಯೋ ಹಾಕ್ತೀನಿ. 2 ವಿಡಿಯೋ ಎಡಿಟಿಂಗು, ತಮ್ನೇಲು, ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸು ಎಲ್ಲ ಹಾಕ್ಕೋಬೇಕಂದ್ರೆ ರಾತ್ರಿನೇ ಮಾಡ್ಕೊಂಡಿರ್ತೀನಿ ರೀ. ಹಿಂಗಾಗಿ ಲೇಟ್ ಆಗುತ್ತೆ ಹೇಳೋದು. ನೆಸ್ಸಿನಾಗ ಹೇಳ್ಬೇಕಂತ ಎಚ್ಚರ ಆಗಿರ್ತೈತೆ ರೀ. ವೀರಪ್ಪನ ಗುಡಿಯ ಮಾಯಕ್ಕೆ 5 ಗಂಟೆಗೆ ವೀರಪ್ಪನ ಗುಡಿಯ ಮಾಯಕ್ಕೆ ಹಾಕಿರ್ತಾರೆ. ಹೇಳ್ಬೇಕಂತ ಅಂತಿರ್ತೀನಿ. ಇನ್ನೂ ಸ್ವಲ್ಪ ಇದು ನಿಂತು ಎದ್ರ ಹತ್ರ ಮುಕ್ಕೊಂಬಿಡ್ತೀನಿ. ಭಾಳ ಎಚ್ಚರ ಆಗೋ ಸ್ನೇಹಿತರೆ. ಒಮ್ಮೆ 7-7:30 ಎಚ್ಚರ ಆಗುತ್ತೆ. ಏನು ಮಾಡೋದು ನೋಡಿ, ಇವಾಗ ಎದ್ದು ಬಂದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಶುಕ್ರವಾರ. ಇವತ್ತು ಇಂಡೇ ಹೆಂಗೆ ಹೋಗುತ್ತೋ ಹೋಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಮನೆ ಶಿವರಾತ್ರಿ ದಿನ ಮನೆ ಎಲ್ಲ ತೊಳೆದೀನಿ ರೀ. ಮನ್ಯಾಗ ಏನಿರುತ್ತೆ ನಮ್ಮ ಮನಸ್ಸು ಒಂದು ಸ್ವಚ್ಛಿದ್ರೆ ಸಾಕು ಸ್ನೇಹಿತರೆ. ಮನೆ ಎಲ್ಲ ಹಸಿರಿದ್ದೇ ಇರುತ್ತೆ. ಇವತ್ತೇನು ಮನೆ ತೊಳೆಯಲ್ರಿ. ನಾಳೆಗೆ ಒಂದಿನ ಬಿಟ್ಟು ನಾಡ್ದು ಆಯ್ತಾರೆ ಮನೆ ತೊಯ್ತು ಅಷ್ಟು. ಇವತ್ತು ಪೂಜೆ ಮಾಡ್ಬೇಕು ರೀ. ಸಿಂಪಲ್ ಪೂಜೆ ನೋಡಿ. ಇವತ್ತೇನು ನಿಂಬೆಹಣ್ಣು ದೀಪ ಹಚ್ಚಿ ಪೂಜೆ ಮುಗಿಸ್ಬಿಡ್ತೀನಿ ರೀ. ಇವತ್ತು ಶುಕ್ರವಾರ ನೀನು ಎಲ್ಲ ಪೂಜೆ ಗ್ರ್ಯಾಂಡಾಗಿ ಮಾಡೀನಿ. ಬನ್ನಿ ಸ್ನೇಹಿತರೆ, ನಾನು ಒಳಗಿನ ಕೆಲಸ ಎಲ್ಲ ಅಲ್ಲೇ ಐತೆ, ಇಲ್ಲೇ ಐತೆ. ಮತ್ತು ಸಿಗ್ತೀನಿ ರೀ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಬಂದು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸಾರಿ ನೋಡಿ ಸ್ನೇಹಿತರೆ, ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೊಂಡು ಬಿಸಿಲೇ ಬಿತ್ತು ನೋಡಿ. ಲೇಟಾಗಿ ಎದ್ದಿದ್ರೆ ಹಿಂಗೆ ಹಣೆಬರ ಸ್ವಲ್ಪ ನೆಸ್ಸಿನಾಗ ಎದ್ರೆ ಬೇಷಾಗುತ್ತೆ ರೀ. ನಾನು ಲೇಟಾಗಿ ಎದ್ದು ನೋಡೀನಿ ಇವತ್ತು. ಎಚ್ಚರ ಇಲ್ಲ ಸ್ನೇಹಿತರೆ. ಎಚ್ಚರ ಆದ್ರೆ ಇವತ್ತಿದ್ದು ನಾನು ಎಚ್ಚರ ಆಗಿಲ್ಲ ಇವತ್ತು. ಯಾಕೋ ಮಣ್ಣು ಸೊಪ್ಪು ಎಗಿದಿಗಟ್ಟಕ್ಕೆ ಎಚ್ಚರನಾಗಲ್ಲ ರೀ. ರಾತ್ರಿ ವಿಡಿಯೋ ಎಡಿಟಿಂಗ್ ಮಾಡೋದು, ಯೂಟ್ಯೂಬ್ ಕೆಲಸ ಒಂದು ಎಲ್ಲ ಕೆಲಸ ಭಾಳ ಇರುತ್ತೆ ನೋಡಿ. ಇನ್ನು ಶ್ರಾವಣ ಮಲ್ಕೊಂಡ್ರಿ ಸ್ನೇಹಿತರೆ. ನಮ್ಮ ಮನೆ ಕಸ ಹುಡುಗಿಲ್ಲ. ಇದನ್ನು ನೀ ಸಂಜೆನಾಗನೇ ಎಲ್ಲ ಎತ್ತಿಟ್ಟಿನಿ ಸ್ನೇಹಿತರೆ. ಎತ್ತಿಟ್ಟು ಆ ಗ್ಲಾಸ್ ಸಾಲಿಟ್ಟು ನೋಡಿ. ಮುಂಜಾನೆ ಇಟ್ಟಿನಿ ರೀ ಗ್ಲಾಸ್. ಪೂಜೆ ಮಾಡಿದ್ದು ಅದು ಗ್ಲಾಸ್ ನಿಂಬೆ ಮ್ಯಾಗ ಬಂತ ಮತ್ತಾಗ ಬೇರೆ ಹಾಕಿಡ್ಬೇಕು ರೀ. ಶ್ರಾವಣ ಮುಕ್ಕೊಂಡ್ರಿ. ಇನ್ನೂ ಎದ್ದಪ್ಪ, ಯಾವಾಗ ಎದ್ದಿ? ಎದ್ಯಾನ ಗಾಡಿ ಬೇಕು, ಬಿದ್ರು ಗಾಡಿ ಬೇಕು, ಡಾಳ ನೀರು ತುಂಬಿಡ್ಬೇಕು ರೀ. ಬನ್ನಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ ನೋಡಿ ಸ್ನೇಹಿತರೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒಲೆ ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಸ್ವಲ್ಪ ಸಾರು ಇತ್ತು ಕಾಶೀನಿ ರೀ. ಸಾರು ಗ್ಯಾಸ್ ಕಟ್ಟಿ ವರ್ಷಗೊಂದು ಅರಿವಿ ಇಲ್ಲೇ ಹಾಕಿ ಒಣಕ್ಕೆ ನೋಡಿ. ನೀನು ಹೊಕ್ಕೊಬಂದಿ ಅಂದಾಗ ಸಾರು ಕಾಶೀನಿ ಸ್ನೇಹಿತರೆ. ಅದನ್ನು ಇವಾಗ ಹಾಲು ಕಾಯಕ್ಕೆ ಇಟ್ಟೀನಿ. ಹಾಲು ಕಾಯಿಲ್ರಿ. ಎಲ್ಲ ಮನೆ ಕ್ಲೀನ್ ಆಗೈತೆ. ಪಡ್ಸಾಲಿ ಅಟ್ಟ ಉಸು ಹಸಿಗೆ ಮಡಿಚಿಟ್ಟು ಪಡ್ಸಾಲಿ ಅಟ್ಟ ಕಸ ಹುಡ್ಕೊಂಬರ್ತೀನಿ ರೀ. ಇವತ್ತು ಶುಕ್ರವಾರ ಸ್ನೇಹಿತರೆ. ಹೀಗಾಗಿ ನೋಡಬೇಕು. ನಿನ್ನೆ ಪೂಜೆ ಮಾಡೀನಿ, ಇವತ್ತೇ ಪೂಜೆ ಮಾಡಿ ನೋಡಿರಿ. ಇನ್ನು ಬಾಂಡೆ ಇಷ್ಟು ಬನ್ನಿ ಸಂಜೆ ತಿಕ್ಕಬೇಕಂದ್ರೆ ಆಗಲಿಲ್ಲ. ಬನ್ನಿ ಸ್ನೇಹಿತರೆ, ಅಟ್ಟ ಪಡ್ಸಾಲಿ ಕಸ ಹುಡುಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಏನು ರೈಟ್ ನಾಷ್ಟ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ಜಗಲಿ ಮ್ಯಾಗೆಲ್ಲ ಔಷಧ ತೆಗೆದು ಒಂದು ದೀಪ ಐತೆ. ಒಂದು ದೀಪ ಶಾಂತ ಆಗೈತೆ ನೋಡಿ. ಮುಂಜಾನೆದಿಂದ ಆಗೈತೆ ಸ್ನೇಹಿತರೆ. ನೈಟ್ 10 ಐತೆ, ಶಾಂತ ಆಗೈತೆ. ರಾಯರ್ ಫೋಟೋ ಎಲ್ಲ ಹಾಕಿದ್ದು ನೋಡಿ. ರಾಯರ್ ದಿನ ರಾಯರ್ ನೆನೆಸ್ರಿ. ರಾಯರ್ಲಿಂದ ಒಳ್ಳೇದಾಗುತ್ತೆ. ಶುಕ್ರವಾರ ಎಲ್ಲಮ್ಮ ತಾಯಿ ಪೂಜೆ ಐತ್ರಿ. ಮಾಡ್ತೀನಿ ರೀ, ಪೂಜೆ ಮಾಡ್ತೀನಿ ಈಗ. ಬನ್ನಿ, ಇಷ್ಟು ತೆಗೆದು ನೋಡಿ. ಜಗಲಿ ಮ್ಯಾಗೆಲ್ಲ ಕ್ಲೀನ್ ಮಾಡಿ ಒಂದು ಹಾಳೆ ಹಾಕಿಟ್ಟು ನೋಡಿ. ಅಲ್ಲಿ ಕೈಕಾಲ ಚೆಲ್ಲಾಡಬಾರ್ದು. ಜಗಲಿ ಮ್ಯಾಗ ಹಾಕಿದ್ರೆ ರಂಗೋಲಿ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ದು ಒಟ್ಟ ಕೈಕಾಲ ಚೆಲ್ಲಾಡಬಾರ್ದು ಸ್ನೇಹಿತರೆ. ಒಂದು ಹಾಳೆ ಆ ಸಲ ಹಾಕಿಟ್ಟಿದ್ದು ನಾನು ಆಶೀರ್ವಾದಕ್ಕೆ ಹೋದ್ನೆಲ್ಲ ಅಷ್ಟು ಹೋಗಿ ಕ್ಯಾರಕ್ಕೆ ಬಿಟ್ಟಿದ್ದೆ. ಮತ್ತು ಹಾಕಿಟ್ಟು ನೋಡಿ ಸ್ನೇಹಿತರೆ. ಶ್ರಾವಣಿ ಸ್ಕೂಲಿಗೆ ಹೊಂಟು, ಶ್ರಾವಣ್ ಕುಮಾರ್ ಸ್ಕೂಲಿಗೆ ಹೊಂಟ. ಇವಾಗ ಲಾಗ್ ಚಲೋ ಮಾಡಿ ನೋಡಿ. 9:38 ಆಗೈತೆ. ಹಾಯ್ ಮೇಡಮ್ಮ. ಓ ಸ್ಕೂಲ್ಗೆ ಹೋಗ್ವಾ, ಹುಷಾರು ನೋಡ. ಇವಾಗ ನೋಡಿ ಸ್ನೇಹಿತರೆ, ಇವನ್ ಸ್ಟೋರಿ ಕೇಳ್ರಿ. ಇವ ಅಂಗಿ ಶ್ರಾವಣಿದು ಹಾಕ್ಕೋಬೇಡ ಅಂತಂದ್ರೆ ಶ್ರಾವಣಿ ಅಂಗಿನೇ ಹಾಕೋತಂತ ಹಾಕೋದ್ರೆ ದೊಡ್ಡದಾಗೈತೆ ನೋಡಿ ಸ್ನೇಹಿತರೆ. ಹೋಗ್ತಾ ಇದ್ದೀವಿ ಸ್ಕೂಲಿಗೆ. ನೀನು ಸ್ಕೂಲ್ಗೆ ಹೋಗು. ಹಾಂ, ಅಂಗನವಾಡಿಗೆ ಹೋಗ್ಬಾ. ಅದು ಬಿಡ, ಕೈ ಬಿಡು, ಅಟ್ಟೆ ಕೈ ಬಿಡು ನೋಡಿ. ಎಲ್ಲ ಕಸನ ಹುಡ್ಕೊಂಡು ಸ್ನೇಹಿತರೆ, ಕಸ ಹುಡ್ಕೊಂಡು ಎಲ್ಲ ಮಾಡಿ ನೋಡಿ. ಮನೆ ಹೆಂಗೆ ಮಾಡ್ಯಾರ. ಮತ್ತು ಇವಾಗ ಚಪಾತಿ ಹಿಟ್ಟು ನಾದಬೇಕು ರೀ. ಅವಲಕ್ಕಿ ಮಾಡಿದ್ದೆ. ಶ್ರಾವಣಿ ಅವಲಕ್ಕಿ ಮಾಡಿ ಮಮ್ಮಿ ಅಂದ್ಲು. ಅವಲಕ್ಕಿ ಮಾಡಿದೆ ಅಂದರೆ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ. ಇಬ್ಬರು ತಿಂದಾರೆ. ಇನ್ನೂ ಸ್ವಲ್ಪ ಐತೆ ನನ್ನ ಪಾಲಿದು. ಇವಾಗ ಬಟಾಟೆ ಪಲ್ಯಕ್ಕೆ ಬಟಾಟೆ ಉಳ್ಕೊಬೇಕು ಸ್ನೇಹಿತರೆ. ತೊಳ್ಕೊಂಬರ್ತೀನಿ ರೀ. ಬಟಾಟೆ ತೊಳ್ಕೊಂಬಂದು ಬಟಾಟೆ ಉಳ್ಕೊಂಡು ಪಲ್ಯ ಮಾಡಬೇಕು. ಹಿಟ್ಟು ನಾದಬೇಕು. ಬಟಾಟೆ ಪಲ್ಯ ಚಪಾತಿ ಮಾಡಬೇಕು ನೋಡಿ. ಮಧ್ಯಾಹ್ನಕ್ಕೂ ಆಗುತ್ತಾ ಮತ್ತು ಸಾಯಂಕಾಲ ಆಗುತ್ತೆ. ಮಾಡಿಬಿಡ್ತೀವಿ ಸ್ನೇಹಿತರೆ. ಈಗ 9:38 ಬಂದಿದೆ ಎಲ್ಲ ನೋಡಿ ಮನೆ. ನೋಡಿ ಸ್ನೇಹಿತರೆ, ಕರೆಂಟು ಹೋಗ್ಯಾವು. ಶ್ರಾವಣ್ ಕುಮಾರ ಶ್ರಾವಣಿ ಸ್ಕೂಲ್ ಹೋಗ್ಯಾರ. ಹೋದ್ರಲ್ರಿ. ಅವಾಗ ವಿಡಿಯೋ ಬಂದ್ ಮಾಡೋದಕ್ಕೆ ಇವಾಗ 12 ಆಗೈತೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತಿ. ಇನ್ನೂ ಜಾಕಿಲ್ಲ ನೋಡಿ. ಪೂಜೆ ಲೇಟ್ ಆಗುತ್ತೆ ನೋಡಿ ಇವತ್ತು. ಅವಾಗ ಯಾವಾಗ ಆಗುತ್ತೆ ಕೆಲಸ ಮಾಡೋದು ನೋಡಿ. ಇಷ್ಟು ಬಾಂಡೆ ಇದ್ದು ಸ್ನೇಹಿತರೆ. ನೀವು ಸಂಜೆನಾಗ ತಿಕ್ಕಬೇಕಂದೆ ಹೊಗೆ ನಕ್ಕೊಂಬಂದು ಎಲ್ಲರಿಗೂ ಮಾತಾಡ್ಕೋತಾನೆ ಅಂತು
ಮಾತು ಏನಂತಾರಲ್ರಿ, ಮಾತು ಸಿಕ್ಕರೆ ಮಾನ್ಯದಲ್ಲ ಸಿಕ್ಕಂಗೆ ಸ್ನೇಹಿತರೆ. ಮಾತಾಡ್ಕೋತ ನಿಂತೇ ಬಿಡ್ತೀನಿ. ಹಿಂದೂ ವಿಚಾರ ಮಾಡಲ್ಲ, ಮುಂದೆ ವಿಚಾರ ಮಾಡಲ್ಲ, ಮನ್ಯಾಗ ಕೆಲಸನೂ ವಿಚಾರ ಮಾಡಲ್ಲ ನಾನು. ಇಷ್ಟು ಬಾಂಡೆ ತಿಕ್ಕೊಂದಿನಿ ರೀ. ಬಾಂಡೆ ತಿಕ್ಕೊಂಡು ಹಿಟ್ಟು ನಾದಿಟ್ಟಿ ಸ್ನೇಹಿತರೆ. ಮಧ್ಯಾಹ್ನ ಊಟಕ್ಕೆ ರೀ 12 ಆಗೈತಿ. ಈಗ ಮತ್ತು ಅವ್ರು ಬರ್ತಾನೆ ಶ್ರಾವಣಕುಮಾರ. ಹಿಟ್ಟು ನಾದಿಟ್ಟೀನಿ, ಹಿಟ್ಟು ಎಣ್ಣೆಗೆ ಇಟ್ಟೀನಿ. ಮತ್ತು ಬಟಾಟಿ ಪಲ್ಯನೂ ಮಾಡಿ ನೋಡಿ ಸ್ನೇಹಿತರೆ. ಪಲ್ಯ ನೋಡಿ, ಬಟಾಟಿ ಪಲ್ಯ ಗಮ್ ಅಂತೈತೆ ನೋಡಿ. ಗುಂಡಕ್ಕೆ ಹೋಳು ಮಾಡೀನಿ ರೀ, ಕುದಿಸಿ ಮಾಡಲ. ಚಪಾತಿಯಾಗಿ ಈ ಥರ ಮಾಡಿ ನಮ್ಮ ಶ್ರಾವಣಿ ಇಷ್ಟಪಡ್ತಾರೆ ರೀ. ಮತ್ತು ಸಾಲಿಗೆ ತಗೊಂಡು ಉಂಟಾಡ್ರಿ ಅಂದೇನು ರೀ. ಮುಂಜಾನೆ ಚಪಾತಿ ಬಟಾಟಿ ಪಲ್ಯ ಮಾಡಿ ಕಟ್ತೀನಿ ಅಂದ. ಇಲ್ಲ ಮಮ್ಮಿ ನಂಗೆ ಅವಲಕ್ಕಿ ಮಾಡಿ ಕಟ್ಟು, ಅವಲಕ್ಕಿ ಶೇಂಗಾದ ಉಂಡೆ ಖರ್ಜೂರಿ ಕಟ್ ಮಮ್ಮಿ ಅಂದ್ಲು. ಮತ್ತು ಅದನ್ನೇ ಕಟ್ಟಿದ್ದು ನೋಡಿ ನಾಷ್ಟ. ಬನ್ನಿ ಸ್ನೇಹಿತರೆ, ಹಿಂದಿಂದ ಎಲ್ಲ ಕಸ ಹೊಡಿಗೆ ಎಲ್ಲ ಕ್ಲೀನ್ ಮಾಡೀನಿ. ಅಲ್ಲಿದ್ರಲ್ಲೇ ಮಾಡ್ಕೊತ ಕುಂತು ಬಿಡ್ತೀವಿ ರೀ. ಹಿಂಗೆ ಟೈಮ್ ಮುಗಿದು ಗೊತ್ತಾಗ್ರಿ. ಹಿಂದಿನ ಕಂಡಪಟ್ಟೆ ಹೊಲಸು ಬಿದ್ದಿತ್ತು. ತೆಂಗಿನ ಗಿಡ ಹೂವನ ಭಾಳ ಉದ್ರಾಕತ್ತೆ ಸ್ನೇಹಿತರೆ. ಯಾಕೋ ಹೂವು ಸಿಕ್ಕಾಪಟ್ಟೆ ಹೂವು ಉದ್ರಾಕತ್ತೈತೆ ರೀ. ಹಿಂಗಾಗಿ ಹೊಲಸು ಭಾಳ ಬೀಳ್ತೈತಿ. ಹಿಂಗೆಲ್ಲ ಕ್ಲೀನ್ ಆಗೈತೆ. ಇನ್ನು ಶ್ರಾವಣಿಯರು ಜಳಕ ಮಾಡಿ ಬಟ್ಟೆ ಅದಾವು. ಅದೊಂದು ಪ್ಲೇಟ್ ಹೋಗತ್ತೆ ತಿಕ್ಕೋದು. ಅದನ್ನು ತಿಕ್ಕಿರೋದಂತ ಅಲ್ಲೇ ಇಟ್ಟು ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ನೂ 12:30 ಆದರೂ ಜಳಕ ಮಾಡಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಅವ್ವನ್ಗಳು ಮಾತಾಡ್ಕೊತ ಕುಂತು ನೋಡಿ. ಇವತ್ತು ನಾನು ಒಂದು ಸ್ವಲ್ಪ ವಿಚಾರ ಮಾಡಕತ್ತಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಕ್ಯಾಲೆಂಡ್ರ್ ನೋಡಿದ್ದೆ. ಶ್ರೀಶೈಲಕ್ಕೆ ಹೋಗ್ಬೇಕಲ್ರಿ, ಯಾವ್ದೈತೆ ಉನಿ ಎಂದೈತೆ ಅಂದಿಲ್ಲ. ಮತ್ತು ನಾನು ತಯಾರಾಗಬೇಕಲ್ರಿ. ಉನಿ ದಿನಾನೇ ಹೋಗ್ತಾರಂತ. ಅಲ್ಲಿಗೂ ಫೋನ್ ಹಚ್ಚಿದ್ದೆ. ಮತ್ತು ಕ್ಯಾಲೆಂಡ್ರ್ ಇಟ್ಟು ನೋಡಿದೆ. ಯಾಕೆ ಬಿಸಿಲಾಗೈತೆ, ಆಮೇಲೆ ಇಳುವತ್ತಿ ಮ್ಯಾಗ ಪೂಜೆ ಮಾಡೋಕೆ ಚಲೋ ಆಗತ್ತೆ ಬಿಡ ಅಂತ ಅದನ್ನು ಮಾಡ್ಕೊಂಡು ಕುಂತೀನಿ ರೀ. ಕ್ಯಾಲೆಂಡ್ರ್ ನೋಡಿದೆ. ಇವತ್ತಿಗೆ 15 ಆಯ್ತು ನೋಡಿ ಸ್ನೇಹಿತರೆ ಶ್ರೀಶೈಲಕ್ಕೆ ಹೋಗೋದು. ಹುಣ್ಣಿಮೆ 12:30 ಆಗೈತೆ ರೀ. ಇವಾಗ ಜಳಕ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಬೇಕು. ಚಪಾತಿ ಮಾಡ್ಕೊಂಬಿಡ್ತೀನಿ ರೀ. ಶ್ರೀಶೈಲಕ್ಕೆ ಇವತ್ತಿಗೆ 15 ಹೋಗ್ಬೇಕು ನೋಡಿ ಸ್ನೇಹಿತರೆ. ಇವತ್ತು ಶುಕ್ರವಾರ ಅಲ್ಲ, ಶುಕ್ರವಾರ ಹೋಗೋದು ನೋಡ್ಬೋದು. ಶುಕ್ರವಾರ ಹುಣ್ಣಿಮೆ ಐತೆ. ಹಿಂಗಾಗಿ ನಾನು ಡ್ರೆಸ್ ಎಲ್ಲರೂ ಕಮೆಂಟ್ನಾಗೂ ಅಕ್ಕ ಡ್ರೆಸ್ ಹಾಕೋರಿ ಅಂತ ಇದು ಕೊಟ್ಟಿರಿ. ನಾನು ಏನು ವಿಚಾರ ಮಾಡ್ತದೆ, ನಾನು ಅದನ್ನೇ ವಿಚಾರ ಮಾಡಿದೆ. ಏನೆಲ್ಲರೂ ಕಮೆಂಟ್ನಾಗೂ ಡ್ರೆಸ್ ಹಾಕೋರಿ ಅಂತಾರೆ. ನಾವು ವಿಚಾರ ಮಾಡಿದ್ದೇನೆ ಸ್ನೇಹಿತರೆ. ಡ್ರೆಸ್ ತೊಗೊಂಡೆ ಅಂದ್ರೆ ಇವಾಗ ಒಳ್ಳೆ ನಾ ಹಾಕೋನಲ್ರಿ. ಇಲ್ಲಿ ಬಂದ್ರೆ ಊರಿಗೆ ಬಂದ್ರೆ ನಾನು ಹಾಕೋನಲ್ಲ. ನೈಟಿ ಸೀರೆ ಅದೇ ಯೂಸ್ ಮಾಡ್ತೀನಿ. ಡ್ರೆಸ್ ಒಟ್ಟು ಯೂಸ್ ಮಾಡಲ್ಲ. ಹಿಂಗಾಗಿ ಡ್ರೆಸ್ ಬೇಡಪ್ಪ, ಸೀರೆನೇ ಹೋದ್ರಾತು ನಡಿತೈತೆ. ಏನು ಕಷ್ಟ ಆಗಿದ್ದ ಅಲ್ಲಿ ಬಿಟ್ಟಿದ್ದು ಬಿಡಲಿ, ಸೀರೆನೇ ಹೋದ್ರಾತು ಅಂತ ಮಾಡಿ ನೋಡಿ ಸ್ನೇಹಿತರೆ. ಸೀರೆನೇ ಒಯ್ಬೇಕಂತ ನಿರ್ಧಾರ ಮಾಡೀನಿ. ಸುಳ್ಳು ಯಾಕೆ ಹೇಳ್ಬೇಕು. ಇವಾಗ ಮತ್ತು ನಾನು 1500 ರೂಪಾಯಿ ಖರ್ಚು ಮಾಡಿ ಡ್ರೆಸ್ ತೊಗೊ, ಎಷ್ಟು ಕಮ್ಮಿ ಅಂದರೂ 700-800 ರೂಪಾಯಿ ಬೇಕು ಒಂದು ಡ್ರೆಸ್ಸಿಗೆ. ತೊಗೊಂಡ್ರು ಮತ್ತು ಅವನ್ನ ಹೊಳ್ಳಿ ಬಂದು ಉಟ್ರೆ ಬೇಸ್ ಸ್ನೇಹಿತರೆ. ಮತ್ತು ಅಷ್ಟು ಶ್ರೀಶೈಲಕ್ಕೆ ಹೋಗಿ ಬಂದು ಒಗಿದಂದ್ರೆ ಕಷ್ಟ ಆಗುತ್ತೆ ರೀ. ಯಾಕಂದ್ರೆ ಎಲ್ಲ ರೊಕ್ಕ ಕೊಟ್ಟು ತೊಗೊಂಡು ರೊಕ್ಕ ಬೆಲೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತದು. ಅದಕ್ಕೆ ಸ್ನೇಹಿತರೆ, ಏನಿದ್ದೋರಾದ್ರೆ ಹೆಂಗಾದರೂ ಮಾಡ್ತಾರೆ. ಎಲ್ಲರವ್ರಿಗೆ ಅದೇ ದೊಡ್ಡ ನೋಡಿ. ಎಲ್ಲ ಇದ್ದೂ ಜೀವನ ಮಾಡೋಕ್ಕಿಂತ ಏನೂ ಇಲ್ಲಾರನೆ ಜೀವನ ಮಾಡಿ ಸಾಧಿಸಿ ತೋರಿಸ್ತೀವಲ್ಲ, ಅದು ಭಾಳ ಅದೇ ಒಂದು ಜೀವನ ನೋಡಿ. ಈಗೆಲ್ಲ ಇರುತ್ತೆ ಸ್ನೇಹಿತರೆ. ಎಲ್ಲ ಇದ್ದು ಜೀವನ ಮಾಡೋದು ದೊಡ್ಡಾಗೋದಲ್ಲ. ಏನೂ ಇಲ್ಲಾರ್ನೇ ಜೀವನದಾಗ ಜೀವನ ಮಾಡಿ ಜೀವನ ತೋರಿಸ್ತೀವಲ್ಲ, ಅದು ಭಾಳ ಉತ್ತಮ ನೋಡಿ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ನಾನು ಎಲ್ಲ ಲೆಕ್ಕ ಹಾಕ್ಕೋತೀನಿ ರೀ. ಎಲ್ಲ ಎಲ್ಲಿಗೆ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಮನೆ ಕೆಲಸ, ಮೊದಲು ಟೈಲರಿಂಗ್ ಕೆಲಸ, ಬಟ್ಟೆ ಎಲ್ಲೇ ಏನಿಲ್ಲ ರೀ. ಮೊದಲೇ ಲೆಕ್ಕ ಹಾಕ್ಕೊಂಡು ಮೊದಲೇ ಅಮೌಂಟ್ ಅಲ್ಲಿ ಏನೋ ಅದ್ರ ಬಗ್ಗೆ ಅಲ್ರಿ, ಮೊದಲೆಲ್ಲ ಇದು ಮಾಡ್ಕೊಂಡು ಕುಂತೀನಿ ಸ್ನೇಹಿತರೆ. ಅದಕ್ಕೆ ಶ್ರಾವಣಿಯು ಶಾಲೆ ಫೀಸ್ ಕಟ್ಟಿದ್ದೆಲ್ಲ ಉದ್ರಿ ಕೇಳಾಕತ್ತೀನಿ. ಇನ್ನೂ ಯಾರೂ ಉದ್ರಿ ಕೊಟ್ಟಿಲ್ಲ. ನಾನು ಇನ್ನು 15 ಶ್ರೀಶೈಲಕ್ಕೆ ಹೋಗೋರಾಗ ಒಂದು ಉದ್ರಿ ಇಸ್ಕೊಂಡು ಅಮೌಂಟ್ ಕೂಡಿಸಿಟ್ಟು ಶ್ರೀಶೈಲಕ್ಕೆ ಹೋಗಿ ಬಂದ ತಕ್ಷಣ ಬಟ್ಟೆ ಮಾಲೆ ಹಾಕ್ಬೇಕು ಅನ್ನೋದು ಅದನ್ನು ವಿಚಾರ ಮಾಡೀನಿ ರೀ. 15 ಆಗೋಲ್ಲ ಬಟ್ಟೆ ಮಾಲೆ ಹಾಕೋಕ್ಕೂ. ಮತ್ತು ಬಟ್ಟೆ ಮಾಲೆ ಹಾಕಿ ಇಲ್ಲಿ ಮನ್ಯಾಗ ಇಟ್ಟೋದ್ರು ನಡೆಯೋಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ನಾನೆಲ್ಲ ಏನೇನು ವಿಚಾರ ಮಾಡಿರ್ತೀನಿ, ಏನೇನಿಲ್ಲ ಅನ್ನೋದು ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಥರ ಅದೇ ನೋಡಿ, ಬಟ್ಟೆ ವ್ಯಾಪಾರ, ಬಟ್ಟೆ ಮಾಲೆ ಹಾಕಿದ್ರೆ ಹೆಂಗಾಗಿತ್ತು, ಬಿಟ್ಟರೆ ಹೆಂಗಾಗಿತ್ತು, ಬಂದು ಹಾಕ್ಲಿವೋ ಏನು ಮಾಡ್ಲಿವೋ, ಎಷ್ಟು ಯಾರ್ಯಾರು ಉದ್ರಿ ಐತೆ, ಯಾರ್ಯಾರು ಕೇಳಬೇಕು, ಯಾರ್ಯಾರು ಕೇಳಬಾರ್ದು, ಎಲ್ಲರೂ ಕೊಡ್ರಿ ಅಂತ ಮಂದಿ ಫೋನ್ ಹಚ್ಚಿ ಹೇಳಿದ್ದಾಯಿತು. ಸದ್ ಬರ್ತೀನಿ ನಾಳೆ ಬರ್ತೀನಿ ಅಂತ ಸ್ನೇಹಿತರೆ ಬರೋದೇ ಇಲ್ಲ. ಹಿಂಗಾಗಿ 15 ವಸೂಲು ಮಾಡ್ಕೊಂಡು ಒಂದಿಷ್ಟು ಜಾತ್ರೆಗೆ ಶ್ರೀಶೈಲ ಜಾತ್ರೆಗೆ ಹೋಗ್ಬೇಕಲ್ರಿ. ರೊಕ್ಕ ಒಂದಿಷ್ಟು ಅಮೌಂಟ್ ಇಷ್ಟಂತ ಕೂಡಿಸಿಟ್ಟು ಹೋದ್ನಂದ್ರೆ ಬಂದ ತಕ್ಷಣ ಒಂದಿಷ್ಟು ಬಟ್ಟೆ ಮಾಲೆ ಹಾಕ್ಬಿಟ್ಟು ಅಂದ್ರೆ ಈಜಿ ಆಗುತ್ತೆ ಸ್ನೇಹಿತರೆ. ನಾನು ಮತ್ತು ಇವಾಗ ಉನಿ ಹೋದ್ನಂದ್ರೆ ಅಮಾವಾಸ್ಯೆ ಮಾಡೇ ಬರೋದು ರೀ. ಪಾಡ್ಯಕ್ಕೆ ಶ್ರೀಶೈಲಾಗಿರ್ತೀವಿ ಸ್ನೇಹಿತರೆ. ಅದನ್ನು ಅವಾಗೂ ಹೇಳಿದೆ, ನಾ ಹಿಂಗೆ ಹೋಗ್ಬೇಕಂತ ತಯಾರಾಗಿನವ ಹೆಂಗೆ ಅಂತಂದೆ. ಹೋಗಿ ಬಾರವ್ವ ಅಂತಂದ್ಲು ಅವ್ವನೂ. ದೇವ್ರಿಗೆ ಮತ್ತು ನಮ್ಮ ಅವ್ವ ಬ್ಯಾಡನಲ್ರಿ. ಇದೊಂದು ಸಲ ಓದ್ತೀನಿ ರೀ. ಹರಕೆ ಐತೆ ತಂದು ಹರಕೆ ತೀರಿಸ್ತೀನಿ. ಮುಂದೆ ಆ ಶ್ರೀಶೈಲ ಮಲ್ಯ ಬಿಟ್ಟು ಕೊಟ್ಟಿತ್ತು ರೀ. ಮುಂದೆ ಹೋಗೋದು ಬಿಡೋದು ನಾ ಮುಂದಿಂದು ಏನೂ ಹೇಳಲ್ಲ ರೀ. ಇದೊಂದು ವರ್ಷ ಓದ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಜಳಕ ಮಾಡಿ ಮತ್ತು ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ.
ಇಷ್ಟೆಲ್ಲ ಆಯ್ತು ನೋಡಿ. ವಿಚಾರ ಮಾಡೋದು ನೋಡಿ, ಜನ್ಮ ಒಬ್ಬರೇ ಇದ್ರೆ ಯಾವ ಈಗ ಏನೇ ಕೆಲಸ ಮಾಡಕ್ಕೆ ಸ್ನೇಹಿತರೆ ವಿಚಾರ ಮಾಡಿ ಇದು ಹಿಂಗಾಗುತ್ತೆ ಹಿಂಗಿಲ್ಲ ಅಂತ ವಿಚಾರ ಮಾಡೋದು ಭಾಳ ಚಲೋ ನೋಡಿ. ಒಮ್ಮೆ ಹಂಗೆ ಬಾಯ್ಲೆ ಮಾಡ್ತೀವಿ ಅಂದ್ರೆ ಸಂಸಾರ ಆಗಲ್ಲ ಸ್ನೇಹಿತರೆ. ಅದ್ರಾಗ ಒಬ್ಬಾಕೆ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಕಷ್ಟ ಇದೆ. ಒಬ್ಬಳೇ ಸಂಸಾರ ಹೆಂಗೆ ನಿಭಾಯಿಸ್ತಿ ಅಂತೀರಿ, ಇದೇ ಥರ ನೋಡಿ. ಒಂದು ತಾಸು ಕೆಲಸ ಬಿಟ್ಟು ಎಲ್ಲನೂ ಎಲ್ಲೆಲ್ಲಿ ಏನೈತಿ ಎಲ್ಲ ವಿಚಾರ ಮಾಡ್ಕೊಂಡು ಹಿಂಗೆ ಹೋಗ್ಬೇಕಂದ್ರು ಹಿಂಗೆ ಏನು ಮಾಡಬೇಕು ಏನು ಅಂತೆಲ್ಲ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ಇದ್ರ ಮ್ಯಾಗನೇ ಮಾಡ್ಕೊಂಬಿಡೋದು. ಒಮ್ಮೆ ಇದಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಡ್ರೆಸ್ ಬೇಡ ಸೀರೆನೇ ಒಯ್ಬೇಕಂತ ನಿರ್ಧಾರ ಮಾಡಿ ಸ್ನೇಹಿತರೆ. ಹೆಂಗೆ ಮಾಡ್ಬೇಕ್ರಿ ಮತ್ತು ಹಂಗೆ ಹೋಗಿದ್ದಲ್ರಿ. ಅವ್ನು ಹಾಕ್ಕೊಳ್ಳೋಣ ಬಿಡಲ್ಲ, ನಮ್ಮ ಮನ್ಯಾಗೂ ಯಾರು ಉಡೋರಿಲ್ಲ, ಅಕ್ಕ ನೋಡಲ್ಲ ಮತ್ತು ಸಾರಿ ಉಟ್ಕೋತಾ. ಹಿಂಗಾಗಿ ಬೇಡ ಅಂತ ಸೀರೆನೇ ಹೋದ್ರಾತು. 2 ಮೆತ್ತ ಪತ್ಲ ಮನೆ ಜಂಪರ್ ಹೊಲ್ದಿನಿ ಸ್ನೇಹಿತರೆ. 2 ಪತ್ಲ ಅದಾವೆ, ತೋರಿಸ್ತೀನಿ ರೀ. ಅವು ಸಿಂಪಲ್ ಆಗ್ಯದಾವೆ. ಹೋದ್ರಾತತ್ ಮಾಡೀನಿ, ತೋರಿಸ್ತೀನಿ ರೀ. ಅವ್ನ ಸೀರೆನೂ ನಿಮ್ಗೆ ಯಾವ ಒಯ್ತೀನಿ ಯಾವ ಇಲ್ಲ ಎಲ್ಲ ಪ್ರತಿಯೊಂದು ವಿಡಿಯೋ ಹಾಕ್ತಿರ್ತೀನಿ. ಅದು ಕೈಯಲ್ಲಿ ಲಗೇಜ್ ಹೆಂಗೆ ಬ್ಯಾಗ್ ಏನು ಹಾಕ್ಕೊಂಡು ಸೈಡಿಗೆ ಬ್ಯಾಗ್ ಹಾಕ್ಕೊಂಡು ತೊಗೋಬೇಕು, ಏನು ಮಾಡಬೇಕು ಇನ್ನೂ ಏನೂ ವಿಚಾರ ಇಲ್ಲ ರೀ. ಕೈಯಾಗ ಮುಡ್ಕೊಳಕ್ಕಾಗಲ್ಲ ರೀ. ಹಿಂಗೆ ಶ್ರಾವಣಿಯ ಸ್ಕೂಲ್ ಬ್ಯಾಗ್ ಇರ್ತಲ್ಲ ಆ ಥರ ತೊಗೊಂಡೆ ಅಂದ್ರೆ ಇವಾಗ ಜಾತ್ರೆಗೆ ಹೋಗೋಕ್ಕೂ ಆಗುತ್ತೆ, ಶ್ರಾವಣಿ ಸ್ಕೂಲ್ ಬ್ಯಾಗಿಗೆ ಆಗುತ್ತೆ ಅಂತ ಮಾಡೀನಿ. ನೋಡೋ ಸ್ನೇಹಿತರೆ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತಿರ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ, ಬರ್ರಿ ಸ್ನೇಹಿತರೆ. ಚಾಕ ಮಾಡಿ ಬಂದೆ, ಸದ್ದು ಪೂಜೆ ಮಾಡ್ಬೇಕ್ರಿ. ಕರೆಂಟ್ ಹೋಗಿದ್ದು, ಕರೆಂಟ್ ಬಂದು ಮಾಡ್ತೀನಿ. ಬಿಸಿಲಾಯ್ತು ನೋಡಿ ಪೂಜೆ ಮಾಡೋಕೆ, ಯಾಕಂದ್ರೆ ಕಂಡಪಟ್ಟಿ ಬಿಸಿಲಾಯ್ತು. ಶುಕ್ರವಾರ ಅಲ್ರಿ, ಪೂಜೆ ಮಾಡಲೇಬೇಕು ಇವತ್ತು. ದೇವ್ರ ಮನೆ ವರ್ಷಗೊಂದು ಜಾಕ ಮಾಡಿ ಬಂದೀನಿ. ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡಿ ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಯಾರಿಗೆ ನೋಡಿ ಸ್ನೇಹಿತರೆ. ಚಪಾತಿ ಚಪಾತಿ ಮಾಡ್ಸಕತ್ತ ನಾ ಊಟ ಮಾಡ್ಬಾ. ಚಪಾತಿ ಮಾಡಿ ಊಟ ಮಾಡಿ. ಹಾಂ ಯಾಕ ಹೊಟ್ಟೆ ಹಸ್ತಿಲ್ಲ? ಮತ್ತು ಚಪಾತಿ ಮಾಡಿ ಮಮ್ಮಿ, ಚಪಾತಿ ಮಾಡಿ ಮಮ್ಮಿ ಅಂದಲ್ಲ. ಇನ್ನೊಂದಿಷ್ಟು ಚಪಾತಿ ಐತ್ರಿ ಮಾಡೋದು. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡ್ತೀನಿ. ಸರ್ಕು ಇಷ್ಟು ಹುಳಿ ಮಾಡ್ಕೊತೀನಿ ರೀ. ಹುಳಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಚಪಾತಿ ಮಾಡಿ ವಿಡಿಯೋ ಬಂದ್ ಮಾಡೋಕ್ಕೆ ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. 7 ಗಂಟೆ ಆಗಿ ಟೈಮು. ಯಾಕೋ ನನಗೂ ಮಾನ್ಯ ಹೋಗೋ ದಿನ ಅಮಾಸಿ ಯಾಕೋ ಸುಸ್ತು ರೀ, ನಿದ್ದೆ ಒಂದಿಲ್ಲ. ರಾತ್ರಿನೂ ವಿಡಿಯೋ ಎಡಿಟಿಂಗ್ ಮಾಡೋದು ಎಲ್ಲ ಕೆಲಸ ಭಾಳ ಆಗುತ್ತಲ್ಲ, ಹಿಂಗಾಗಿ ಸುಸ್ತು ಅನಿಸ್ತೀವತ್ತು ಯಾಕೋ ಕೆಲಸ. ಕಾಜಿ ಗುಂಡಿ ಮಾಡಿದ್ದು ನೋಡಿ, 4 ಜಂಪರ್ ಕಾಜಿ ಗುಂಡಿ ಮಾಡಿದೆ. ಇಷ್ಟು ಜಂಪರ್ ಸ್ವಲ್ಪ ಲೂಸ್ ಆಗ್ಯಾವು. ಹಿಡಿದು ಪಿಟ್ ಮಾಡಿ ಅವ್ರವ್ರ ಜಂಪರ್ ಕೊಡಬೇಕು. ರೊಕ್ಕ ಅಮೌಂಟ್ ಕೊಟ್ಟಾರ. ಬಂದಿದ್ರು ಅವರು, ಕಸ್ಟಮರ್ ಬಂದಿದ್ದರು, ಮತ್ತು ಕಸ್ಟಮರ್ ಬಟ್ಟೆ ಹೊಲಿಯಕ್ಕೆ ಬಂದಿದ್ದರು. ಹಿಂಗಾಗಿ ಎಲ್ಲನೂ ಕೆಲಸ ವಿಡಿಯೋ ಚಲೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತಾವಡಿ, ಹೊತ್ತು ಮುನ್ನೋಕೆ ಬಂದೈತೆ. ಬನ್ನಿ ಸ್ನೇಹಿತರೆ, ಇಷ್ಟು ಟಿಚ್ ಮಾಡ್ತೀನಿ. ಪಿಕೋ ಹಾಕೋದವು, ನೈಟಿ ಹಿಡಿಯೋದವು, ಇವು ಕಟ್ ಮಾಡಿ ಹೊಲಿಯೋದು. ಏನೋ 2 ಇನ್ನೊಂದು ಬ್ಲೌಸಲ್ಲಿ ಕಟ್ ಮಾಡಿದೈತಿ, ಐತಿರವ ಅಲ್ಲೇ. ಇನ್ನೊಂದು ಬ್ಲೌಸು ಕಟ್ ಮಾಡಿ ಅಲ್ಲಿ ಐತಿ ನೋಡು. ಈ ಥರ ಉಸು ಪಿಟ್ಟಿಂಗ್ 4 ಕಾಜಿ ಗುಂಡಿ ಮಾಡಿ ಉಸು ಬ್ಲೌಸ್ಗಳು ಫಿಟ್ಟಿಂಗ್ ಮಾಡಿ ಇಟ್ಟೀನಿ ರೀ. ಲೂಸ್ ಆಗ್ಯಾವ ಅಂತ ಇದ್ರು, ಫಿಟ್ಟಿಂಗ್ ಮಾಡಿ ಇಟ್ಟೀನಿ. ಅದು ಕೂಡ ಅಮೌಂಟ್ ಕೊಟ್ಟಿಲ್ಲ. ಹೊಲ್ದು ಹಿಡಿದು ನೋಡಿ ಹಂಗೆ ಕೂಡ. ಯಾಕೆ ಇಟ್ಟ ಅಕ್ಕಲ್ಲಿ ಅಂತಿರ್ಬೇಕು. ಇನ್ನೊಂದು ವಿಡಿಯೋ ಮಾಡ್ಬೇಕು ರೀ ಅಕ್ಕ, ನೀವು ಬ್ಲೌಸಿಗೆ ರೇಟ್ ಎಷ್ಟು ತೊಗೋತೀರಿ, ಬರೀ ಬ್ಲೌಸ್ ರೇಟ್ ಎಷ್ಟು ತೊಗೋತೀರಿ ಅದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತಂದರು. ನಾನು ಮಾಡಿದ್ದವ್ರಿಗೆ ಅರ್ಥ ಆಗೈತು ಇಲ್ಲ, ಇನ್ನೊಂದು ಸಲ ಮಾಡಿದ್ರೆ ಆತು ಬಿಡಪ್ಪ ಅಂತೇಳಿ ಮಾಡಿ ಸ್ನೇಹಿತರೆ. ನೋಡೋಣ ಯಾಕೋ ಇವತ್ತು ಫುಲ್ ಸುಸ್ತಾಗೈತೆ ನೋಡಿ ನನಗೂ ಕೂಡ. ನಿನ್ನೆ ಅಮಾವಾಸ್ಯೆ ಮಾಡಿ ಉಪವಾಸ ಕೆಲಸ ಅಡ್ಡಾಡೋದು ಆ ಕಡೆ ಈ ಕಡೆ ಸುಸ್ತು ರೀ. ಮೊನ್ನೆ ಒಂದು ಸ್ವಲ್ಪ 30 kg ಅಕ್ಕಿ ತೊಗೊಂಬಂದೆಲ್ಲ. ಒಟ್ಟು ಸಿಜರಿಂಗ್ ಆಗೈತೆ ರೀ ಶ್ರಾವಣಿದು. ಹಿಂಗಾಗಿ ಒಟ್ಟು ನೋವು ಇಲ್ಲೊಂದು ಬೆನ್ನಾಗ ನರ ಹಿಡ್ದಾಗ ಸ್ನೇಹಿತರೆ. ನಿನ್ನಿನ ನೋವಿತ್ತು, ಮಣ್ಣಿನ ನೋವಿತ್ತು. ಮತ್ತೇನು ಮಾಡ್ಬೇಕು, ಮನ್ಯಾಗ ಮಾಡೋರಿಲ್ಲ, ಅನುಕೂಲ ಇಲ್ಲ, ಮಾಡಲೇಬೇಕಲ್ರಿ. ನೋವಿದ್ರೂ ಬಿಡುಗಡೆ ಇಲ್ಲ, ಕೆಲಸ ಮಾಡೋ ಕೆಲಸ. ನೋವೈತಂತೆ ಮಲ್ಕೊಂಡೆ ಅಂದ್ರೆ ಮುಂದೆ ಮಾಡೋರಿಲ್ರಿ. ಮುಂದೆಲ್ಲ ನಮ್ಮ ಜೀವನನೇ ನೀನು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ನಮ್ಮ ಮುಕ್ಕೊಂಡೆ ಮುಗಿದಾವತ್ತು ರೀ ಜೀವನ, ಕತ್ತಿನೇ ಮುಗಿದೋತು. ಮತ್ತು ನಾನು ಮಾಡ್ಲಿಕ್ಕೆ ನಡೆಯಲ್ಲ ಸ್ನೇಹಿತರೆ. ಇವತ್ತು ಮತ್ತು ಹಂಗೆ ಕುಂತ್ಕೊಂಡು ಅದೇ ನೋವ್ನ್ಯಾಗೇ ಸ್ವಲ್ಪ ಅವ್ರಿಗೆ ಅಡುಗೆ ಮಾಡಿಟ್ಟು ಮತ್ತು 4 ಬ್ಲೌಸ್ ಕಾಜಿ ಗುಂಡಿ ಮಾಡಿದೆ ನೋಡಿ. ಸಪೋರ್ಟ್ ಮಾಡಿ. ಯಾಕೋ ಇವತ್ತು ಆಗೈತೆ, ಸುಸ್ತು ನಾಟಾಗೈತೆ ರೀ. ಒಟ್ಟು ನೋವು ಭಾಳ ಬ್ಯಾನ್ ಆಗೈತೆ ನೋಡಿ. ಅಜ್ಜಿ ಹೊರಬೇಡ ಅಂತೇಳಿ ಆದರೂ ಹೊರಲಿಕ್ಕೆ ನೋಡಿ ಸ್ನೇಹಿತರೆ. ಹೊರಲೇಬೇಕು. ನಾನು ಸಾಮರ್ಥ್ಯ ಬಿದ್ದೆ. 30 ಕಿಲೋ ಅಂದರೆ ವಜ್ಜೆ ಆಯ್ತು ನೋಡಿ. ದೂರನ ಆಗುತ್ತೆ ಸ್ನೇಹಿತರೆ. ಅದು ಕಕ್ಕಿ ಬದಿ ಹಚ್ಚಿ ಊರೊಳಗೆ ನಾಯ್ಕೊಂಡು ಊರೊಳಗೆ ಐತ್ರಿ ಮನೆ. ಮತ್ತು ಸ್ನೇಹಿತರೆ ಹೊಸ ಬೆನ್ನಾಗ ಇವೆಲ್ಲ ನರ ಹಿಡ್ಕೊಂಬಿಟ್ಟು ಮೈಕೈ ನೋವು ಆಗ್ಬಿಟ್ಟು ಯಾಕೋ. ಅದ್ರಾಗ ಮಾನ್ಯ ಶಿವರಾತ್ರಿ ಒಂದು ಕೆಲಸ ಹೊಂಟ್ರಿ ಲೇಸ್ಟ್ ಆಗೈತೆ. ಅವತ್ತು ಶಿವ ಹೋಗೋ ದಿನ ಮಾತ್ರ ಕೆಲಸ ಭಾಳ ಆಗೈತೆ ರೀ. ನಿನ್ನೆ ಅಮಾವಾಸ್ಯೆ ಕಮ್ಮ ಅಂದ್ರೆ ನಿನ್ನೆ ಆಗೈತೆ ರೀ ಕೆಲಸ. ಏನು ಮಾಡ್ಬೇಕು ರೀ, ಮಾಡಲೇಬೇಕು ಸ್ನೇಹಿತರೆ. ಜೀವನಕ್ಕೆ ಒಂದು ಕೆಲಸ ಮಾಡ್ಲಿಕ್ಕಂದ್ರೆ ನಡೆಯಲ್ಲ ನೋಡಿ. ಜೀವನ ಅಂದಮ್ಯಾಗ ಕಷ್ಟ ಸುಖ ಎಲ್ಲ ಇರೋದು. ಅದ್ರಾಗ ಎಲ್ಲ ಈ ಕಡೆ ಮನೆ ಕೆಲಸ ನಾನೇ ನೋಡ್ಕೋಬೇಕು, ಹೊರಗಿನ ಕೆಲಸ ನಾನೇ ಮಾಡ್ಕೋಬೇಕು. ಮನ್ಯಾಗ ಕೆಲಸ ಮಕ್ಕಳು ಮನೆ ಕೆಲಸ ಆದ್ರೆ ಎಷ್ಟು ಹಗುರ ಆಗತ್ತೆ ರೀ. ಹೊರಗಿನ ಕೆಲಸ ಮನ್ಯಾಗ ಗಂಡು ಮಕ್ಳು ನೋಡ್ಕೋತಾರೆ.
ಎಲ್ಲ ನಾನೇ ಅಂದರೆ ಎಷ್ಟು ನಿಭಾಯಿಸಿ ಕಷ್ಟ ಅನಿಸ್ಬಿಟ್ಟೈತೆ ನೋಡಿ. ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿದೆ. ಶ್ರಾವಣಿ ಶಿವಕುಮಾರ್ ಊಟ ಮಾಡಿಸಿ ಅವ್ರು ಮಲಗಿಸಿದೆ. ಅವ್ರಿಗೆ ಹಸಿ ಕೊಟ್ಟು ಮಕ್ಕೊಂಡ್ರು. ನಾನು ಕೂಡ ಊಟ ಮಾಡ್ಬೇಕ್ರಿ, ಉಣ್ಣಾಕೆ ಮನಸ್ಸಿಲ್ಲ. ಏನಾದರೂ ಸ್ವಲ್ಪ ಸ್ಟಿಚಿಂಗ್ ಮಾಡಿದ್ನಿ ಅಂದ್ರೆ ಒಂದು 2-3 ಜಂಪರ ಹೊಲ್ದಿದ್ನಿ ಅಂದ್ರೆ ಇವತ್ತಿಷ್ಟು ಅಮೌಂಟ್ ದುಡ್ದಿನಿ ಬಿಡಪ್ಪ ಅಂಥೇಳಿ ಖುಷಿ ಇರ್ತಿತ್ತು. ಇವತ್ತು ಹೊಟ್ಟೆ ನೋವು ಒಂದು, ಬೆನ್ನು ನೋವು ಒಂದು, ಏನು ಮಾಡ್ಬೇಕ್ರಿ, ಎಲ್ಲ ಸಮಸ್ಯೆ ನಮಗೆ ಕಾಡ್ತಾರೆ ದೇವ್ರನ್ನಾಗುತ್ತೆ. ಅದೊಂದು ನೋವಿತ್ತು ರೀ. ಹಿಂಗಾಗಿ ಮೊನ್ನೆ ಅಕ್ಕಿ ತೊಗೊಂಡು ಅಷ್ಟು ಭಾಳ ಒಟ್ಟು ನೋಯಾಕತ್ತೆ ಸ್ನೇಹಿತರೆ. ಏನಾಗುತ್ತೋ ಇಲ್ಲ, ಇವತ್ತು ಬಾತಾಕ ಮುಕ್ಕೋತೀನೋ ಇಲ್ಲ ಗೊತ್ತಿಲ್ಲ. ಒಂದು ಸ್ವಲ್ಪ ಬಟ್ಟೆ ಗುಳಿಗೆ ತೊಗೊಂಡಿನಿ ರೀ, ಕಮ್ಮಿ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ. ಊಟ ಬೇಡ, ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿಬೇಕಂದ್ರೆ ಮತ್ತು ಕಾವಿಗೆ ಹೆಚ್ಚಾಗದು ಬಟ್ಟೆ. ಹಿಂಗೆ ಬಟ್ಟೆ ಬಂದೈತೆ ನೋಡಿ ಸ್ನೇಹಿತರೆ. ಒಟ್ಟು ಅಜ್ಜಿ ಒತ್ತಿರಲ್ಲ ಬಟ್ಟೆ ಬಂದಿತ್ತೆ. ನಾನು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಂತ ಮಾಡಿರ್ತೀನಿ ರೀ, ಹೇಳಲೇಬೇಕಂತ. ಅವಾಗ 5 ಗಂಟೆಗೆ ಎಚ್ಚರ ಆಗಿರ್ತೈತಿ. ಹೇಳ್ಬೇಕು ಅನ್ನೋರಾಗನೇ ಇನ್ನೊಂದು 10 ನಿಮಿಷ ಮಲ್ಕೊಂಡ್ಬಿಡ್ತೀವಲ್ಲ, ಅಲ್ಲೇ ಎಚ್ಚರ ತಪ್ಪೇ ಬಿಡ್ತು ನೋಡಿ. 7-7:30 ಎಚ್ಚರ ಆಗುತ್ತೆ. ಇನ್ನು ಎದ್ದೋರ್ನ ಹೇಳಿ ಬಿದ್ದೋರ್ ಮ್ಯಾಗ ಅಂತ. ಅದೇ ನಾವು ಒಂದು ದೊಡ್ಡ ತಪ್ಪು ಮಾಡಿದ್ರಿ. ಇನ್ನೊಂದು 10 ನಿಮಿಷ ಅನ್ನೋದೇನು ರೀ ನಮ್ಮ ಜೀವನದ ಮೈನಸ್ಸ ಮಾಡಿಬಿಡುತ್ತೆ ನೋಡಿ. ಅದು 10 ನಿಮಿಷಗೋಸ್ಕರ ಮಲ್ಕೊಂಡ್ವಿ ಅಂದ್ರೆ ಇಡೀ ದಿನವೇ ನಮ್ಮದು ಮೂಡ್ ಆಫ್ ಆಗಿಬಿಡುತ್ತೆ ಸ್ನೇಹಿತರೆ. ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡ್ಕೊಂಡು ಮತ್ತು ಇನ್ನು ಬೇಗ ಟೀಚಿಂಗ್ ಮಾಡ್ಬೇಕಪ್ಪ, ಅದು ಮಾಡ್ಬೇಕು ಅನಿಸುತ್ತೆ. ಕೆಲಸ ಆಗ್ಲಿಕ್ಕಂದ್ರೆ ಏನೋ ಇವತ್ತು ಏನಪ್ಪ ಇಷ್ಟ್ಯಾಕೆ ಬೇಜಾರಾಗುತ್ತೆ ಅನಿಸುತ್ತೆ. ಇವತ್ತು ಹಂಗೆ ಆಗಿದ್ದು ನೋಡಿ. ನೋವು ಒಂದು ಇರೋದೊಂದು ಇದು. ಈ ನಂದು ಹೊಟ್ಟೆ ನೋವಕ್ಕಿಂತ ನಾನು ಕೆಲಸ ಮಾಡಲಿ ಅನ್ನೋ ನೋವು ಒಂದು ದೊಡ್ಡ ನೋವಾಗೈತೆ ನೋಡಿ. ಯಾಕಂದ್ರೆ ಟೀಚಿಂಗ್ ಮಾಡಲೇಬೇಕು ರೀ, ಮಾಡ್ಲಿಕ್ಕೆ ನಡೆಯಲ್ಲ ನನಗೆ. ಟೀಚಿಂಗು, ಬಟ್ಟೆ ವ್ಯಾಪಾರ ಎಲ್ಲನೂ ಆಗಲೇಬೇಕು. ಇವತ್ತೇನು ಬಟ್ಟೆ ವ್ಯಾಪಾರನೇ ಇಲ್ಲ, ಏನಿಲ್ಲ. 4 ಬ್ಲೌಸ್ ಅಷ್ಟೇ ಕಾಜಿ ಗುಂಡಿ ಮಾಡೀನಿ, ಅವನು ಸ್ವಲ್ಪ ಫಿಟ್ಟಿಂಗ್ ಮಾಡಿ ನೋಡಿ. ಮತ್ತು ಇನ್ನೊಂದು ಕೆಲಸ ಏನು ಮಾಡಲಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಗೊತ್ತೋ ಹೆಂಗಿಲ್ಲ ನನಗೆ ಸರಿಯಾಗಿಯೂ ಗೊತ್ತಾಗವಲ್ದು. ಇವತ್ತೆಷ್ಟು ಯಾಕೋ ಟೈಮೇ ಸರಿ ಇಲ್ಲ. ಇವತ್ತೇನೋ ಮನಸ್ಸಿಗೆ ಒಂಥರ ನೆಮ್ಮದಿನೇ ನನಗೈತಿ. ಇವತ್ತಿನ ಫುಲ್ಲು ನೆಮ್ಮದಿ. ಮನಸ್ಸೇ ಒಂಥರ ನಿರಾಳ ಇಲ್ಲ ಸ್ನೇಹಿತರೆ. ಮನಸ್ಸು ಯಾವತ್ತೂ ನೆಮ್ಮದಿ ಇರ್ಬೇಕು ರೀ, ನಿರಾಳ ಇರಬೇಕು. ನಿನ್ನೆ ಮೊನ್ನೆ ಫುಲ್ ಖುಷಿ ಇದ್ದು ನೋಡಿ. ಯಾಕಂದ್ರೆ ಯಾವುದೂ ನೋವಿಲ್ಲ, ಯಾವುದೂ ಒಂಥರ ಕಷ್ಟ ಇಲ್ಲ. ಮನಸ್ಸು ಹಗುರಿತ್ತು ಸ್ನೇಹಿತರೆ. ಮನಸ್ಸಿನಾಗ ಒಂದು ನೋವು ತುಂಬ್ಕೋತಂದ್ರೆ ಇಡೀ ದಿನವೇ ಮನಸ್ಸೇ ಭಾರವಾಗುತ್ತೆ ನೋಡಿ. ಯಾವ ಕ್ಷಣಕ್ಕೂ ನಾವು ಮನಸ್ಸಿನಾಗ ಒಂದು ಭಾರ ತುಂಬ್ಕೋಬಾರ್ದು ಅಂತೀವಿ. ಆ ಭಾರ ಬಂದು ನಮ್ಮನ್ನೇ ಕಾಡತ್ತೆ ನೋಡಿ. ನಾವು ವಿಚಾರ ಮಾಡಬಾರ್ದು ಅಂತಂದ್ರೂ ಅದು ವಿಚಾರ ತನ್ನಿಂದ ತಾನೇ ಬರ್ತೀರಿ. ಯಾಕಂದ್ರೆ ಯಾವಾಗಾರ ಒಂದು ವಿಚಾರ ಮಾಡೋಕೆ ಹೋದ್ವಿ ಅಂದ್ರೆ 100 ವಿಚಾರ ಬರ್ತಾವೆ ಸ್ನೇಹಿತರೆ. ಅದಕ್ಕೆ ವಿಚಾರ ಮಾಡಬಾರ್ದು ಅಂತೀವಿ. ಒಂದು ವಿಚಾರ ಮಾಡೋಕೆ ಹೋಗಿ 100 ವಿಚಾರ ಬಂದು ನನಗೆ ಇವತ್ತು ಮನಸ್ಸೇ ಸರಿ ಇಲ್ಲ. ಫುಲ್ ಹೊಟ್ಟೆ ನೋವು ಒಂದು ಸ್ನೇಹಿತರೆ. ಏನು ಮಾಡೋದು, ಬಟ್ಟೆ ಬಂದಂಗೆ ಆಗ್ಬಿಟ್ಟೈತಿ. ಅಜ್ಜಿ ಹೊತ್ಕೊಂಬರೋದು ಹಿಂಗೆಲ್ಲ ನೋಡ್ರೆ ನನಗೆ ಕಣ್ಣ ನೀರೇ ಬರ್ತಾವೆ ನೋಡಿ. ಅಳಬಾರ್ದು ಬಿಡಿ, ಏನು ಯಾಕೋ ಎಷ್ಟು ಕಾಡುತ್ತೆ ಕಾಳಿ. ನೋಡಿ ಬಟ್ಟೆಗಳಿಗೆ ತೊಗೊಂಡು ಮಲ್ಕೊಂಡ್ರೆ ಆಯ್ತು. ಮತ್ತು ನಾಳೆ ಬೆಳಗ್ಗೆ ಹೆಂಗಾಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಇಂಥ ಥರ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ಕಷ್ಟ ಅನಿಸಿ, ಮನಸ್ಸಿಗೆ ಒಂದು ಸ್ವಲ್ಪ ಭಾಳ ನೋವು ಅನಿಸಿ, ಭಾರ ಅನಿಸಿ ಒಂದು ಸ್ವಲ್ಪ ಹತ್ತೇ ಬಿಟ್ಟೆ ಸ್ನೇಹಿತರೆ. ನಮ್ಮ ಕಣ್ಣು ನೋಡ್ರೆ ಗೊತ್ತಾಗ್ತಿರ್ಬೇಕು ನಿಮ್ಗೆ. ಶ್ರಾವಣಿ ಶಿವಕುಮಾರ್ ಊಟ ಮಾಡಿಸಿ ಹತ್ತಿಕ್ಕೆ ಇವಾಗ 9 ಮ್ಯಾಗ ಐತೆ ಸ್ನೇಹಿತರೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಿಮ್ಮ ಇದ್ರಿಗೆ ಎಂದೂ ಅಳಬಾರ್ದು ಅನ್ನೋದೊಂದು ಐತೆ. ಎಷ್ಟೇ ನನ್ನ ಕಷ್ಟ ಎಲ್ಲ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂದ್ರೂ ಒಮ್ಮೊಮ್ಮೆ ದುಃಖ ತಡೆಯೋಕೆ ನೋಡಿ. ನನಗೂ ಒಂದು ಜನ್ಮ ಅಂತಿದೆಯಲ್ಲ ಸ್ನೇಹಿತರೆ. ನಾನು ಎಷ್ಟೇ ಕಷ್ಟಪಟ್ಟು ಮಾಡ್ತಿರ್ತೀನಿ ಕೆಲಸ, ಎಲ್ಲರೂ ಅಂತಿರ್ತೀರಿ ನೀನು ಗ್ರೇಟು, ಎಲ್ಲನೂ ನಿಭಾಯಿಸ್ತಿ ಅಂತಿರ್ತೀರಿ. ನಿಮಗೆಲ್ಲ ನಾ ಗ್ರೇಟು ನಿಭಾಯಿಸ್ತೀನಿ ಅನಿಸುತ್ತೆ. ನನ್ನ ಮನಸ್ಸಿಗೆ ನಾನು ಒಂದು ಕಡೆಗೆ ಎಷ್ಟು ಕಷ್ಟ ಆಯ್ತಪ್ಪ, ದೇವ್ರು ಯಾಕೆ ಇಷ್ಟು ನನಗೆ ಹೆಣ್ಣಾಗಿ ಹುಟ್ಟಿದ್ದ ಒಂದು ದೊಡ್ಡ ಕಷ್ಟನೋ, ನಾನು ಹೆಣ್ಣಾಗಿ ಹುಟ್ಟೆ ಒಂದು ದೊಡ್ಡ ತಪ್ಪು ಮಾಡಿದ್ನೋ ಏನೋ. ಒಂದು ಗಂಡು ಮಗಾಗಿ ಹುಟ್ಟಿದ್ನಿ ಅಂದ್ರೆ ಎಲ್ಲೋ ಒಂದು ಕಡೆ ದುಡ್ಕೊಂಡು ಆರಾಮಾಗಿ ಇರಬೇಕಾಗಿತ್ತು. ಇಷ್ಟು ಚಿಂತೆ ಇರ್ತಿದ್ದಿಲ್ಲ. ಎಲ್ಲಿ ದುಡಿದ್ರೆ ಅಮೌಂಟ್ ಬಂದೇ ಬರುತ್ತೆ. ನಾವು ಹೊರಗೆ ಹೋಗಿ ದುಡಿಯೋಕ್ಕೂ ಆಗವಲ್ದು. ಮನ್ಯಾಗ 2 ಮಕ್ಕಳು ತೊಗೊಂಡು ನಿಭಾಯಿಸ್ತೀನಿ. ಖರೆ ದುಡ್ಡಿನ ಸಮಸ್ಯೆ ಭಾಳ ಇದೆ ಸ್ನೇಹಿತರೆ ನನಗೆ. ಇವಾಗ ಶ್ರಾವಣಿಯ ಟೀಚರ್ ಒಂದು ಮೇಲೆ ಫೋನ್ ಹಚ್ಚೋದೊಂದು ನನ್ನ ಮಾತ್ರ ಇಷ್ಟು ಹಿಂಗೆ ಆಗತ್ತೆ ರೀ. ಯಾಕೋ ಏನೋ ನನಗೆ ಉದ್ರಿ ಒಂದು ಸ್ವಲ್ಪ ಭಾಳ ಕೈ ಉದ್ರಿ ಬೀಳಾಕತ್ತಾವ ರೀ. ಬಟ್ಟೆ ನೋಡಿ ನನ್ನ ಕೈಯಾಗ ಅಮೌಂಟ್ ಇದ್ದು ಅಂದ್ರೆ ನಾನು ಎಷ್ಟು ಬಟ್ಟೆ ತೊಗೊಂಬರಕ್ಕೆ ಹೋಗೇ ಬಿಡ್ತಿದ್ದೀನಿ. ಒಂದು 10,000, 15,000, 20,000 ಅದು ಅಂದ್ರೆ ಬಟ್ಟೆ ಮಾಲ್ ಹಾಕಿಬಿಡ್ದೆ. ಬಟ್ಟೆ ಮಾಲ್ ಹಾಕೋಕ್ಕೂ ದುಡ್ಡಿಲ್ಲ. ಈ ಕಡೆ ಶ್ರಾವಣಿ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ. ಅವರೊಂದು ಇನ್ನು 4ನೇ ಸೆಮ್ ಪೇಪರ್ ಮುಗಿದ್ರಿ, 5ನೇ ಸೆಮ್ ಪೇಪರಿಗೆ ನೀವು ಕಟ್ಟಲೇಬೇಕು ರೀ 4,000 ಅಂತಾರೆ. ಇವಾಗ 6,000 ಹೆಂಗೋ ಕಟ್ಟೀನಿ. ಇವಾಗ ಗೃಹಲಕ್ಷ್ಮಿ ರೊಕ್ಕ ಬರ್ತಿದ್ದು. ಇವಾಗ ಮಾತ್ರ 4-5 ತಿಂಗಳಾಯ್ತು ಸ್ನೇಹಿತರೆ. ಗೃಹಲಕ್ಷ್ಮಿ ರೊಕ್ಕಿಲ್ಲ, ಮತ್ತು ಇದು ರೇಷನ್ ರೊಕ್ಕಿಲ್ಲ. ಎಲ್ಲನೂ ಅವು ಬರ್ತಿದ್ದು. ಯಾವುದೋ ಜೀವನದ್ದು ಸ್ವಲ್ಪ ಕಷ್ಟನೂ ಗೊತ್ತಿದ್ದಿಲ್ಲ.
ಹಿಂಗೆ ತಿಂಗ್ಳಿಗೆ ಹಿಂಗೆ 2,000 ಬರೋಕೆ ಯಾವಾಗ ಶ್ರಾವಣಿ ಸ್ಕೂಲ್ ಫೀಸ್ 6,000 ರೂಪಾಯಿ ಕಟ್ಬೇಕಂದ್ರೆ ಗೃಹಲಕ್ಷ್ಮಿ ರೊಕ್ಕನ ಕಟ್ಟಿ ಸ್ನೇಹಿತರೆ ಕರೆ ಹೇಳ್ಬೇಕಂದ್ರೆ ಇನ್ನೂ ಒಂದು 4,000 ಕಟ್ಬೇಕಂದೆ ಬಂದಿದ್ದು ರೊಕ್ಕ ಆ ಕಡೆ ಈ ಕಡೆ ಎಲ್ಲ ಜಾತ್ರೆಗೆ ಹೋದ್ನೆಲ್ಲ ಜಾತ್ರೆಗೆ ಹೋಗು ಯಾವ ಸಂಸಾರ ಅಂದ್ಮೇಲೆ ಸ್ನೇಹಿತರೆ ಯಾವಾರ ಬರು ಹೋಗು ಇದ್ದೇ ಇರ್ತಾವೆ ನೋಡಿ ಜೀವನದಾಗ. ನಾವು ಏನೋ ಒಂದು ಈ ದುಡ್ಡು ಅಮೌಂಟ್ ಬಂತಂದ್ರೆ ಏನೋ ಒಂದು ಗುರಿ ಇಟ್ಕೊಂಡು ಕುಂತಿದ್ದೀವಿ ಇದಕ್ಕೆ ಹಾಕ್ಬೇಕಂತ ಅದರೊಳಗೆ ಇನ್ನೊಂದು ಬಂದು ಹೋಗ್ಕೊಂಬಿಡ್ತೈತಿ. ನಾವು ಏನೋ ಮಾಡ್ಬೇಕಂತಿರ್ತೀವಿ ಅದು ಇನ್ನೊಂದು ಏನೇನೋ ಆಗುತ್ತೆ. ನನಗೆ ಹಿಂಗಾಗಿ ಸಂಸಾರ ಸಾಗಿಸಿ ಸಾಕು ಅನ್ನಂಗೆ ಸ್ನೇಹಿತರೆ. ಎಷ್ಟು ದಿನ ಆಯ್ತು ಇದು ನಾನು 4 ವರ್ಷ ಆಯಿತು ಸ್ನೇಹಿತರೆ. ನನಗೆ ಇಷ್ಟೇ ನೋಡಿ ಹಿಂಗೆ ಒದ್ದಾಡ್ಕೊತೇನೆ ಸಂಸಾರ ಸಾಗ್ಸಾಕತ್ತೀನಿ. ಇವಾಗ 1 ವರ್ಷ ಆಯ್ತು ನಾ ಯೂಟ್ಯೂಬ್ ಓಪನ್ ಮಾಡಿ ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಆದರೆ ಯೂಟ್ಯೂಬ್ ಓಪನ್ ಮಾಡಿಂದ ನನಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ಕೈತಿ. ಏನೋ ನನಗೆ ಟೈಮು ಯಾವಾಗೋ ಒಂದು ವಾರದಾಗ ಒಂದು ದಿನ ಅಷ್ಟೇ ಬೇಜಾರಿರ್ತೀನಿ. ಯೂಟ್ಯೂಬ್ ಓಪನ್ ಮಾಡೋಕ್ಕಿಂತ ಮೊದಲು ದಿನಾನೂ ಬೇಜಾರೇ. ಒಂದು ದಿನಾನೂ ಮನ್ಸಿಗೆ ನೆಮ್ಮದಿ ಅನ್ನೋ ಇರ್ತಿದ್ದಿಲ್ಲ, ಒಂದು ದಿನಾನೂ ಏನೂ ಇರ್ತಿದ್ದಿಲ್ಲ. ಯಾವಾಗೋ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನನಗೂ ಕೂಡ ಒಂದಿಷ್ಟು ಮನಸ್ಸು ಭಾರ ಅನ್ಸುತ್ತೆ, ಕಷ್ಟ ಆಗುತ್ತೆ. ಜೀವನನೇ ಒಂದು ದೊಡ್ಡ ಕಷ್ಟ ಐತಪ್ಪ, ಜೀವನನೇ ಒಂದು ಚದುರಂಗ ಆಟ ಅನ್ನಂಗೆ ಆಗ್ಬಿಟ್ಟೈತಿ. ಎಷ್ಟು ಜೀವನ ಮಾಡ್ತೀವಿ ಅಂದ್ರೆ ಅಷ್ಟು ಕಷ್ಟ ಇರುತ್ತೆ. ಏನು ಮಾಡಬೇಕು ಸ್ನೇಹಿತರೆ, ಮಾಡಲೇಬೇಕಲ್ರಿ, ಮಾಡಿ ನೋಡಿ. ನನಗೊಬ್ಬರು ಸಿಸ್ಟರ್ ಇವತ್ತು ಕಮೆಂಟ್ ಹಾಕ್ಯಾರ, ಅಕ್ಕ ನೀವು ಪದೇ ಎಲ್ಲ ವಿಡಿಯೋ ಚೆನ್ನಾಗಿರುತ್ತಾ, ಮಾತಾಡಿ 3 ಸಲ ಮಾತಾಡ್ತೀರಿ ಅಂತ ಕಮೆಂಟ್ ಹಾಕ್ಯಾರ. ನಾನು ತಿದ್ದುಕೊಳ್ಳೋಕೆ ಟ್ರೈ ಮಾಡ್ತೀನಿ ಸಿಸ್ಟರ್. ನೀವು ಹೇಳಿ ನಮ್ದು ಏನಾದರೂ ತಪ್ಪಿದ್ರೆ ನಾನು ತಿದ್ದುಕೊಳ್ಳೋಕೆ ಟ್ರೈ ಮಾಡ್ತೀನಿ. ವಿಡಿಯೋ ಏನೋ ನನ್ನ ಮಿಸ್ಟೇಕ್ ಇರಲಿ, ಏನೋ ಒಂದು ಸಣ್ಣ ತಪ್ಪಿದ್ರು ನಾವು ಇದ್ದಂಗೆ ಹೇಳ್ತಿರಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ಯಾಕೆ ಅಂಥವ್ರನ್ನ ಭಾಳ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಹಿಂದೆ ಮುಂದೆ ಆಡ್ಕೊಳಕ್ಕಿಂತ ನಮ್ಮ ಎದುರಿಗೆ ಡೈರೆಕ್ಟಾಗಿ ಹೇಳ್ತಿರಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ಇಲ್ಲ ಸ್ನೇಹಿತರೆ, ಇಲ್ಲಿ ನಮ್ಮ ಊರಲ್ಲಿಲ್ಲ, ಹಿಂದೆ ಮುಂದೆ ನಮ್ಮ ಎದುರಿಗೆ ನಮ್ಮಂತೆ ಚೆಂದಾಗ 2 ಮಾತಾಡ್ತಾರೆ. ಮತ್ತು ನಾವು ಸ್ವಲ್ಪ ಕಿವಿ ಮರಿ ಆತಂದ್ರೆ, ನಮ್ಮ ಕಣ್ಣು ಕಿವಿ ಮರಿ ಆತಂದ್ರೆ ನಮ್ಮ ಬಗ್ಗೆನೇ ಆಡ್ಕೊಳೋದು, ನಮ್ಮ ಬಗ್ಗೆನೇ ಮಾತಾಡೋದು. ಜನಗಳು ನಾವು ಊರು ಮುಂದಿನ ಬಾಯಿ ಮುಚ್ಬೋದು ರೀ, ಆದ್ರೆ ಜನಗಳ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಿಂಗಾಗಿ ನಾನು ತಲೆ ಕೆಡ್ಸೋನಲ್ರಿ ಜನಗಳ ಮಾತಿಗೆ. ಇವಾಗ ಮಾತ್ರ ಜನಗಳ ಮಾತಿಗೆ ಬಿಟ್ಟಿನಿ. ಏನೋ ಅಂತಾರೆ ಗೊತ್ತು, ಅವಾಗ ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ಬರೀ ಯೂಟ್ಯೂಬು ಫೋನು ವಿಡಿಯೋ ಮಾಡುತ್ತಾ ಬಿಡುತ್ತಾ ಇದೇ ಪ್ರತಿಯೊಬ್ಬರು ಬಾಯಿಗೆ ಇದೆ ಇತ್ತು ಸ್ನೇಹಿತರೆ. ಅವ್ರಂತ ಏನಾಗುತ್ತೆ ಸ್ನೇಹಿತರೆ, ಊರು ಮುಂದಿನ ಬಾಯಿ ಮುಚ್ಬೋದು ರೀ, ಆದ್ರೆ ಜನಗಳ ಬಾಯಿ ಮಾತ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು ಜನಗಳ ಬಾಯಿಗೆ ಮಾತು ಕಿವಿ ಕೊಡಬೇಡಿ. ಅವ್ರು ಏನೋ ಅಂತಾರೋ, ನೀವು ಖುಷಿಯಾಗಿರ್ಬೇಕಂದ್ರೆ ಜನಗಳ ಮಾತು ಎಂದೂ ಕೇಳಬೇಡಿ. ನಿಮ್ಮ ನಿರ್ಧಾರ, ನಿಮ್ಮ ಕೆಲಸ ನೀವು ಮಾಡಿ, ಎಲ್ಲರೂ ನಾವು ಖುಷಿಯಾಗೇ ಇರ್ತೀವಿ. ನಾವು ಜನಗಳ ಮಾತಿಗೆ ಕಿವಿ ಕೊಟ್ಟು ಜನಗಳು ಅಂತಾರಪ್ಪ ನಮ್ಗೆ ಆಡ್ತಾರಂತ ನಾವು ಕಿವಿ ಕೊಟ್ಟಿವಿ ಅಂದ್ರೆ ಅವ್ರು ನಮ್ಮನ್ನೇ ತುಳಿತಾರೆ ಸ್ನೇಹಿತರೆ. ಅವ್ರ ಮಾತಿಗೆ ಕಿವಿ ಕೊಡಬಾರ್ದು. ನಾವೇನು ಅನ್ನೋದು ನಮಗೆ ಗೊತ್ತಿರ್ತಾ, ಭಗವಂತನಿಗೆ ಗೊತ್ತಿರ್ತಾ, ನಾವು ಎಷ್ಟಿರ್ತಾ ನಮ್ಮ ಕರ್ತವ್ಯ ಎಷ್ಟಿರ್ತಾ ಅಷ್ಟಕ್ಕೆ ನಮ್ಮ ಕರ್ತವ್ಯ ನಿಭಾಯಿಸ್ಕೊಂಡು ಅಷ್ಟೇ ಹೋಗೋದು. ಮತ್ತು ಅವರು ಅನ್ನೋರು ಏನೋ ನಾವು ಹೆಂಗಿದ್ರು ಒಂದು ಮಾತು ಅಂದೇ ಅಂತಾರೆ ಜನ. ಇವಾಗ ಹೆಂಗೆ ಇಲ್ಲರಿ, ಒಂದು ಮಾತು ಬಂದೇ ಬರ್ತಾ. ನೀ ಎಷ್ಟೇ ಚಲೋ ಅದೀನಪ್ಪ, ಈ ಜನಗಳು ನನಗೆ ಯಾರೂ ಏನೂ ಅನ್ನಬಾರ್ದು, ನನ್ನ ಪಾಡಿನ ಇದ್ರಾತು, ನನ್ನ ಪಾಡಿನ ಮಾಡ್ಕೊಂಡು ತಿಂದ್ರಾತು ಅಂದ್ರೂ ಒಂದು ಮಾತು ಬಂದೇ ಬರ್ತಾ. ಇವಾಗ ದಾರ್ಯಾಗ ಹೊಂಟಿರ್ತೀವಿ ಸ್ನೇಹಿತರೆ, ಒಂದು ಸ್ವಲ್ಪ ತಲೆ ಎತ್ತಿ ಹೋಗ್ರಿ, ಈಕಿಂದು ಎಡ್ಸೋಕೈತೆ ನೀವು ತಲೆ ಎತ್ತಿ ಹೋಗ್ತಾವಳ ಅಂತಾರೆ. ಒಂದು ಸ್ವಲ್ಪ ತಲೆ ಬಗ್ಗಿಸೋರಿ, ಈಕಿಂದು ಎಡ್ಸೋಕೈತೆ ನೀವು ತಲೆ ಬಗ್ಗಿಸೋತಾ, ಏನು ಯಾರನ್ನೂ ಆ ಕಡೆ ಮಂದಿ ನೋಡಲ್ಲನು, ಇಷ್ಟು ಚೊಕ್ಕರು ಇವನ್ನೆಲ್ಲ ತಿರುಗಿಟ್ಕೊಂಡು ದಿಮಾಕ ಮಾಡ್ತಾವೆ. ಮತ್ತೊಂದಿಷ್ಟು ಸುಮ್ಮ ಹೋದ್ರು ಒಂದು ಮಾತು ಮಾತಾಡ್ಕೋತ ಸುಮ್ಮ ಹೋದ್ರೆ ಅಂತಾರೆ. ಮಾತಾಡ್ಕೋತ ಹೋದ್ರೆ ಒಟ ಓಣಿ ಕೂಡ ಒದ್ರಕೋತ ಹೋಗುತ್ತೆ. ಸ್ನೇಹಿತರ, ಜನಗಳು ಯಾವುದಕ್ಕೂ ಒಂದು ನಿರ್ಧಾರ ಇಲ್ಲ ನೋಡಿ. ಜನಗಳು ಮಾತ್ರ ಯಾವುದಕ್ಕೂ ಒಂದು ನಿರ್ಧಾರ ಇಲ್ಲ. ಇವತ್ತು ಇಷ್ಟೆಲ್ಲ ಯಾಕೆ ಮಾತಾಡಿನಂದ್ರೆ, ನನ್ನ ಮನಸ್ಸಿಗೆ ಕಷ್ಟ ಆದಾಗ ನಾನು ಏನೋ ಇರಲಿ, ನಾನು ಹೇಳಿ ನಿಮ್ಗೂ ಹೇಳಿ ಮನಸ್ಸು ಹಗುರ ಮಾಡ್ಕೊತೀನಿ. ಅದೇ ಒಂದು ನಾನು ಈ ಕಡೆ ಒಂದಿಷ್ಟು ಇಂಥವು ಮಾತುಗಳು ಕಮ್ಮಿ ಆಗ್ಯಾವ ಅಂತ ಹೇಳ್ಬೋದು ವಿಡಿಯೋದಾಗ. ಯಾಕಂದ್ರೆ ಬರೀ ಕೆಲಸ, ಸಂಸಾರ ಅಂದ್ರೆ ಒಳಿದ್ದೆ ಒಳ್ಳೆ ಸ್ನೇಹಿತರೆ. ಸಾಗುತ್ತಾ ಇಂಥೋ ಮನ್ಯಾಗ ಗಂಡು ಮಕ್ಕಳು ಎಲ್ಲರೂ ಇದ್ದವರ ಸಂಸಾರ ಸಾಕು ಒದ್ದಾಡ್ತಿರ್ತಾರೆ. ಅಂದ್ರೆ ಏನು ಸ್ನೇಹಿತರೆ, ನಾನು ಹಿಂಗೆ ಅಂದ್ಕೊಂಡು ಮನಸ್ಸು ಸಮಾಧಾನ ಮಾಡ್ಕೊಂಡಿರ್ತೀನಿ. ಎಲ್ಲನೂ ರೊಕ್ಕದ ಸಮಸ್ಯೆ ಬಂದು ಕುಂತಾಗ ಭಾಳ ಬೇಜಾರಾಗುತ್ತೆ ರೀ. ಇವಾಗ ನೋಡಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿಟ್ಟು ಸ್ನೇಹಿತರೆ, ಒಂದು ಬ್ಲೌಸ್ ಅಮೌಂಟ್ ಒಯ್ಯಲ್ಲಾಗ್ಯಾರ. ಸ್ಟಿಚ್ ಮಾಡಿಟ್ಟು ಅದು ಅಮೌಂಟ್ ಕೊಟ್ಟು ಒಯ್ದ್ರಂದ್ರೆ ಅದು ಬಟ್ಟೆ ಮಾತ್ರ ಉದ್ರಿ ಸ್ನೇಹಿತರೆ.
ಇದ್ರ ಥರ ಒಂದಿಟ್ಟು ಅಮೌಂಟ್ ಬರ್ತಾ ಕೊಟ್ಟು ಹೋದ್ರೆ ಒಂದು ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಆ ಥರ ನಾನು ಮಾಡ್ತೀನಿ. ಮೊನ್ನೆ ನೋಡಿ ಸ್ನೇಹಿತರೆ, ಅವತ್ತು ರಾತ್ರಿ ನಿದ್ದೆಗಟ್ಟು 600 ರೂಪಾಯಿ ಒಂದು ಮತ್ತು ಹೊಲ್ದಿದ್ನಲ್ಲ ರೀ, ಒಂದು 1500 ರೂಪಾಯಿ ಆಗಿದ್ದು ಟಿಚ್ಚಿಂಗ್ ಬಟ್ಟೆ ಟಿಚ್ ಮಾಡಿದ್ನಲ್ಲ, 1500 ಆಗಿದ್ದು. ಮೊನ್ನೆ ಶಿವರಾತ್ರಿ ಹಬ್ಬದ ದಿನ ಮಕ್ಕಳು ನಾವು ಕಮ್ಮಾಗ ಕೂತು ತಿಂದ್ವಿ ರೀ. ಸಂತಿ ತೊಗೊಂಬಂದು ತಿಂದ್ವಿ, ರೊಕ್ಕಿದ್ದು ಸಂತಿ ತೊಗೊಂಬಂದು ತಿಂದ್ವಿ ರೀ. ಇಲ್ಲಿಕ್ಕಂದ್ರೆ ಹಬ್ಬ ಮಕ್ಕಳು ಸರಿಯಾಗಿ ಬಾಯಿ ತಿರ್ಕೊಂಡು ಕುಂದಿರ್ಬೇಕು, ನಾವು ಬಾಯಿ ತಿರ್ಕೊಂಡು ಕುಂದಿರ್ಬೇಕು. ಅದಕ್ಕೆ ಶಿವರಾತ್ರಿ ಹಬ್ಬದ ದಿನ ಯಾಕಿಲ್ಲ ಕೊಡು, ಇವಾಗಿದ್ದು ಅಲ್ಲ ಇದ್ದು ಮುಂದಕ್ಕೆ ಜೀವನ ಯಾವಾಗಿದ್ದು ರೀ 1500 ರೂಪಾಯಿ ಕೈಯಾಗ ತೊಗೊಂಡು ಹೋಗಿ ಬಡ ಹೋಗಿ ಸಂತಿ ಮಾಡ್ಕೊಂಬಂದು ಮಕ್ಕಳಿಗೆಲ್ಲ ತಿನ್ನಕ್ಕೆ ಮಕ್ಕಳು ಹಬ್ಬದಾಗ ಖುಷಿಪಟ್ಟು ಎಲ್ಲ ಓಣ್ಯಾಗ ಎಲ್ಲರೂ ಮಕ್ಕಳು ತಿನ್ನೋದು ನೋಡಿ ನನ್ನ ಮಕ್ಕಳು ಮರಗಬಾರ್ದಂತ ಜೀವ ಇಷ್ಟು ಹೊಂದಿಸಿ ಕಷ್ಟಪಡ್ತೈತೆ ನೋಡಿ. ಇವಾಗ ಹಬ್ಬ ಇರ್ತೈತೆ ಸ್ನೇಹಿತರೆ, ಎಲ್ಲರೂ ಮಕ್ಕಳು ಓಣ್ಯಾಗರ ಆಗಲಿ ತಿಂತಿರ್ತಾವ್ರಿ. ನನ್ನ ಮಕ್ಕಳು ಅವ್ರು ನೋಡ್ಕೊತ ನನ್ನ ಮಕ್ಕಳು ಬಾಗ್ಲಾಗ ನಿಂದಿರಬಾರ್ದು. ನನಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಇರಲಿ, ಅವತ್ತಿಗೆ ಇತ್ತಲ್ಲ ಅವತ್ತಿಗೆ ಉಗಿಸ್ಬಿಡ್ತೀನಿ. ಮತ್ತು ನಾಳೆ ಬಂದಿದ್ದು ನಾಳೆ ನೋಡ್ಕೊತೀವಿ ಸ್ನೇಹಿತರೆ. ನಾನು ಇದೇ ಥರ ಮಾಡ್ಕೊತಾನೆ ಬಂದೀನಿ. ಆ ರಾಘವೇಂದ್ರ ಇದೇ ಥರ ಕೈ ಹಿಡ್ಕೊತ ಬಂದಾನ. ನನಗೇನೋ ಇವತ್ತು ಇಲ್ಲಪ್ಪ, ಇವತ್ತು ನನಗೆ ಇಷ್ಟು ಏನೂ ತಿನ್ನೋಕ್ಕಿಲ್ಲ ಅಂದು ಹೊತ್ನ್ಯಾಗ ಯಾರ ರೂಪದಾಗಾರ ಬಂದು ನಮ್ಗೆ ಸಹಾಯ ಮಾಡ್ಯಾನ ರಾಘವೇಂದ್ರ. ಯಾರೋ ರೂಪದಾಗ ದೇವರೇ ನಮಗೆ ಬಂದು ಸಹಾಯ ಮಾಡ್ಯಾರ ಸ್ನೇಹಿತರೆ. ದೇವರು ತಾವು ಬರೋಕ್ಕಾಗಲ್ಲ ಅಂಥೇಳಿ ಮನುಷ್ಯನ ರೂಪನಾಗ ಇನ್ನೊಬ್ರು ಕಳಿಸಿ ಸಹಾಯ ಮಾಡ್ತಾರೆ ಅನ್ನೋದು 100ಕ್ಕೆ 100 ಸತ್ಯ ನೋಡಿ. ನನಗೆ ಯಾಕೋ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಯಾಕೋ ಭಾಳ ಕಷ್ಟ ಆಗತ್ತೈತೆ, ವಿಡಿಯೋ ಮಾಡೋಕ್ಕೇ ಕಷ್ಟ ಆಗತ್ತೈತೆ. ಹಿಂಗಾಗಿ ಮತ್ತು ವಿಡಿಯೋದಾಗ ಹತ್ರೂ ಅಷ್ಟೊಂದು ಸರಿ ಅಲ್ಲ ಸ್ನೇಹಿತರೆ, ನೀವು ಬೇಜಾರು ಮಾಡ್ಕೊತೀರಿ. ನನ್ನ ಕಷ್ಟ, ನನ್ನ ನೋವು, ನಂದು ಏನೇ ದುಃಖ ಇರಲಿ ನನ್ನ ಮನಸ್ಸಿನಾಗ ಇರಲಿ, ನನ್ನ ಮನಸ್ಸಿನಾಗೆ ನಾನು ಒಬ್ಬಾಕೆ ಮರಗಬೇಕಂತ ದೇವರು ನನ್ನ ಹಣೆಯಲ್ಲಿ ಬರೀಕ್ ಕಳ್ಸ್ಯಾನ. ನಾನು ಒಬ್ಬಾಕೆ ಮರಗ್ತೀನಿ, ನಿಮಗೆಲ್ಲ ಮರಗಕ್ಕೆ ಹಚ್ಚಲ್ಲ. ಆ ದೇವ್ರು ಇದೊಂದು ಜನ್ಮಕ್ಕೆ ನನಗೆ ಎಷ್ಟೇ ಕಷ್ಟ ಕೊಡಲಿ ಎಷ್ಟೇ ಮರಗಕ್ಕೆ ಹಚ್ಚಲಿ, ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಅನ್ನೋದೊಂದು ನಿರ್ಧಾರ ಮಾಡಿಬಿಟ್ಟೀನಿ. ನಾನು ಯಾರಿಗೋಸ್ಕರ ಬದುಕೀನಂದರೆ ಇವಾಗ 2 ಮಕ್ಕಳಿಗೋಸ್ಕರ ಬದುಕೀನಿ. ಅವಕ್ಕೊಂದು ನಿಲಿ ಹಚ್ಚಬೇಕು, ಅವಕ್ಕೊಂದು ಜೀವನ ಕೊಡ್ಬೇಕು ಅನ್ನೋದು ಅದೇ ಒಂದೇ ಚಿಂತೆ ಮಾಡಿ ಸ್ನೇಹಿತರೆ. ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಆ ರಾಘವೇಂದ್ರ ಸ್ವಾಮಿ ಅಂತ ಮುಂದೆ ಅವ್ರ ನನ್ನ ಜೀವನ ಸಣ್ಣಾಗಿ ನನ್ನ ಜೀವನ ಕಷ್ಟದಾಗ ಕಣ್ಣೀರಾಗ ಕೈ ತೊಳೆದ್ರು ಅವ್ರ ಜೀವನ ಖುಷಿಯಾಗಿರಲಿ, ಅದೇ ಒಂದು ನನ್ನ ಮನಸ್ಸಿಗೆ ಶಾಂತಿ ನೋಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲರಿಗೂ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ನಾಳೆಗೆ ಆದಷ್ಟು ಖುಷಿಯಾಗಿ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾಳೆ ಇವತ್ತಿನ ದಿನ ಯಾಕೋ ನಾನು ಸರಿ ಇಲ್ಲ ಅಂತಲೇ ಹೇಳ್ಬೋದು. ನಾಳಿನ ದಿನ ಹೆಂಗಾಯ್ತು ಹೆಂಗಿಲ್ಲ ಅಂತ ನಿಮಗೂ ನಾಳೆ ವಿಡಿಯೋದಾಗ ಹೇಳ್ತೀನಿ. ಬಾಯ್. ಏನಾದರೂ ನನ್ನಿಂದ ನಿಮಗೆ ಬೇಜಾರು ಮಾತಾಡಿದ್ನಂದ್ರೆ ನನ್ನ ಬೇಜಾರು ನಿಮಗೆ ಏನಾದರೂ ಹೇಳಿದ್ನಂದ್ರೆ ತಪ್ಪಿದರೆ ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.